ಹಲೋ ಎವ್ರಿವನ್. 52ನೇ ಪ್ರಶ್ನೆಯನ್ನ ನೋಡೋಣ. ಒಂದು ಆಯತಾಕಾರದ ಜಮೀನಿನ ಉದ್ದ ಮತ್ತು ಅಗಲ ಕ್ರಮವಾಗಿ 147 ಮೀಟರ್ ಮತ್ತು 56 ಮೀಟರ್. ಉದ್ದ ಮತ್ತು ಅಗಲ ಎರಡನ್ನು ನಿಖರವಾಗಿ ಅಳೆಯಲು ಬಳಸಬಹುದಾದ ಸಲಾಕೆಯ ಗರಿಷ್ಠ ಉದ್ದವನ್ನು ಲೆಕ್ಕ ಹಾಕಿ. ಜಮೀನಿನ ಉದ್ದವನ್ನು ಅಳೆಯಲು ಈ ಸಲಾಕೆಯನ್ನು ಎಷ್ಟು ಬಾರಿ ಬಳಸಬೇಕು? ಸೊ ನಾವಿಲ್ಲಿ ಮಕ್ಕಳೇ ಒಂದು ಸಲಾಕೆಯ ಉದ್ದವನ್ನ ಕಂಡುಹಿಡಿಬೇಕು. ಆ ಸಲಾಕೆ ಈ ಎರಡು ಉದ್ದ ಮತ್ತೆ ಅಗಲವನ್ನ ಅಳೆಯೋ ರೀತಿ ಇರಬೇಕು ಅಂತ ಆದ್ರೆ ನಾವು ಇಲ್ಲಿ 147 ಮತ್ತೆ 56 ಈ ಎರಡರ ಮ.ಸ.ಅ.ವನ್ನ ಕಂಡುಹಿಡಿಬೇಕಾಗತ್ತೆ. ಸೊ 147 ಇಲ್ಲಿ ಇದು 7ರಿಂದ ಭಾಗ ಆಗೋದಕ್ಕೆ 7 ಎರಡ್ಲೆ ಹಾಗೆ 7 ಒಂದ್ಲೆ 7, 21 ಮತ್ತೆ 7ರಿಂದ ಭಾಗ ಆಗತ್ತೆ, 7 ಮೂರ್ಲೆ 21, 3 ಒಂದ್ಲೆ 3. ಸೊ 147ರ ಅಪವರ್ತನಗಳು 7 ಮತ್ತೆ 3. ಅದೇ ರೀತಿ 56ನ್ನ ನೋಡಿದ್ರೆ 2 28 ಎರಡ್ಲೆ 56, 2 14ಲೆ 28, 2 7ಲೆ 14, 7 ಒಂದ್ಲೆ 7. ಸೊ 56ರ ಅಪವರ್ತನಗಳು 2 ಮತ್ತೆ 7 ಆಗಿರತ್ತೆ. ಹಾಗಾಗಿ ಮ.ಸ.ಅ ನಮ್ಗೆ 7 ಅನ್ನೋದು ಸಿಗತ್ತೆ. ಮ.ಸ.ಅ ಕಂಡು ಹಿಡಿದಾದ್ಮೇಲೆ ಇನ್ನೂ ಒಂದಿದೆ, ಜಮೀನಿನ ಉದ್ದ ಅಳೆಯಲು ಈ ಸಲಾಕೆಯನ್ನು ಎಷ್ಟು ಬಾರಿ ಬಳಸಬೇಕು ಅಂತಾನು ಕೇಳ್ತಾ ಇದ್ದಾರೆ. ಸೊ ಇದನ್ನ ಕಂಡು ಹಿಡಿಯೋದಿಕ್ಕೆ ನಾವೇನ್ ಮಾಡಬಹುದು, ಜಮೀನಿನ ಉದ್ದ ಭಾಗಿಸು ಸಲಾಕೆಯ ಉದ್ದ ಅಂತ ತಗೊಳ್ಬಹುದು. ಸೊ 147 ಬೈ 7, 7 ಒಂದ್ಲೆ 7 21. ಸೊ ನಾವು 21 ಬಾರಿ ಸಲಾಕೆಯನ್ನ ಬಳಸಿದ್ರೆ ಇದರ ಉದ್ದವನ್ನ ನಿಖರವಾಗಿ ಅಳಿಬಹುದು ಮಕ್ಕಳು.